1 ಲಕ್ಷ 1 ಅವರ್ ಖರ್ಚು ಮಾಡಬೇಕು. ನೀವೇನಾದ್ರೂ ತಗೋಬಹುದು, ಬಟ್ ಚಿನ್ನ ಒಂದು ತಗೊಳಂಗಿಲ್ಲ ಅಷ್ಟೇ. ಶಶಿಕಲಾ ಓಡು 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 ಓಡ್ರ ಓಡ್ರ ಓಡ್ರ. ಸರ್ಜಾ ಬಂದು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ತಗೊಂಡಿರೋ ಲೋಟಕ್ಕೆ 50 ರೂಪಾಯಿ ಹೇಳ್ತವ್ರೆ, ನಮ್ಮವ್ವ 40 ರೂಪಾಯಿ ಮಾಡ್ಕೋಣ ಅಂತ ಕೇಳ್ತಾರೆ. ಶಶಿಕಲಾ ಓಡ್ವ ಓಡ್ವ ಏನಕ್ಕೆ? ಹಾಯ್ 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 ಹಾಯ್, ಥ್ಯಾಂಕ್ ಯು ಸೊ ಮಚ್. ಹಾಯ್ ಹಾಯ್, ಚೆನ್ನಾಗಿದ್ದೀರಾ? ಆರಾಮ ಎಲ್ರೂ? ಊಟ ಮಾಡಿದೆ, ನೀವು ಮಾಡಿದ್ರೆ ಊಟ? ಬಾಯ್ ಬಾಯ್ ಗೈಸ್, ಬಾಯ್ ಗೈಸ್. ಇವಾಗ ATM ಬಂದವನಿ. ATM ಅಲ್ಲಿ ಕ್ಯಾಶ್ ತಗೋಬೇಕು. ಕ್ಯಾಶ್ ತಗೋವಾಗ ನಮ್ಮ ಅಮ್ಮಂಗೆ ಕೊಡ್ತೀನಿ. ATM ಅಲ್ಲಿ ತೆಗಿಯೋದು 40 ರಿಂದ 50 ಸಾವಿರ ಅಷ್ಟೇ ನನ್ನ ATM ಲಿಮಿಟ್. ಸೊ ಒಂದು 40-50 ಸಾವಿರನ ನಾನು ಅಮ್ಮಂಗೆ ತಗೋ ಕೊಡ್ತೀನಿ. ಇನ್ನು ಮಿಕ್ಕಿದ್ದು ನನ್ನ ಇದು ಅಕೌಂಟಲ್ಲೇ ಇಟ್ಟವನಿ ಗೈಸ್. ಇನ್ನು ಮಿಕ್ಕಿದ್ದು ಏನಾದ್ರು ಬಿಲ್ ಮಾಡಿದ್ರೆ ನನ್ನ ಅಕೌಂಟಿಂದ ಪೇ ಮಾಡ್ತೀನಿ ಗೈಸ್. ಯುವರ್ ಟ್ರಾನ್ಸಾಕ್ಷನ್ ಹ್ಯಾಸ್ ಬಿನ್ ಡಿಕ್ಲೈನ್ಡ್ ಗೈಸ್. ಏನಕ್ಕಂದ್ರೆ 40 ಸಾವಿರ ತೆಗ್ದವನಿ. 40 ಸಾವಿರ ತೆಗಿಯಕೈತಿರೋದು ಲಿಮಿಟ್ ATM ಅಲ್ಲಿ ಇರೋದು. ಇನ್ನು 60 ಸಾವಿರ ಫೋನ್ ಪೇ ಅಲ್ಲದೆ 40 ಸಾವಿರ ಅಷ್ಟೇ ಗೈಸ್ ಇಲ್ಲಿ ಕ್ಯಾಶ್ ಇರೋದು. ದುಡ್ಡು ನಮ್ಮಮ್ಮ ಖುಷಿ ಪಡುತ್ತೆ ಅಂದ್ರೆ ದುಡ್ಡು ಒಳಿಕ್ ಮಣಿಕವ ಅಂತ ಅಲ್ಲೇ ಸನ್ನೆ ಮಾಡ್ತಾ. ಶಶಿಕಲಾ ಎಷ್ಟೈತೆ ಹೇಳಿ, ಇದ್ರಲ್ಲಿ ಎಷ್ಟಿರ್ಬೋದು? ಏನಾಗಲ್ಲ ಹೇಳಮ್ಮ. ಏನ್ ಕಿತ್ಕೊಂಡೋಯ್ತಿದ್ದೀರಾ? ಗಂಡು ಗಲಿ ಇರ್ಬೇಕಾದ್ರೆ ಯಾವನ್ ಕಿತ್ಕೊಯ್ತಿದ್ದೆ ಹೇಳು? 1 ಲಕ್ಷ. ಇದ್ರಲ್ಲಿ 1 ಲಕ್ಷ ಇದ್ದ, ನಿಮ್ಮ ಕೋಣೆಲಿದ್ದ 1 ಲಕ್ಷ ಇದ್ರಲ್ಲಿ 40 ಸಾವಿರ ಆಯ್ತು ಅಷ್ಟೇ ಬರೀ ಗೈಸ್. ಇದ್ರಲ್ಲಿ 40 ಸಾವಿರ 40 ಸಾವಿರ ATM ಅಲ್ಲಿ ತೆಗಿಯೋಕ್ಕಾಗೋದು. ಇನ್ನು ಮಿಕ್ಕಿದ 60 ಸಾವಿರ ಫೋನ್ ಪೇ ಅಲ್ಲದೆ. ನೀ ಖರ್ಚು ಮಾಡಿದ್ರೆ ಫೋನ್ ಪೇ ಮಾಡ್ತೀನಿ, ಓಕೆನಾ? ತಗೋ 40 ಸಾವಿರ ಗೈಸ್. ಇದನ್ನ ಇವಾಗಲೇ ಕೊಡಲ್ಲ, ನಮ್ಮ ಅಪ್ಪನೂ ಬರ್ತಿದ್ದಲ್ಲ, ನಮ್ಮ ಅಪ್ಪನೂ ಇದ್ದಾಗ ಜೊತೆಗೆ ಆಮೇಲೆ ಕೊಡ್ತೀನಿ, ಓಕೆನಾ? ಬೇಕಾ? ನಮ್ಮಮ್ಮ ಭಯ ಪಡ್ತದೆ ಗೈಸ್. ಆಮೇಲೆ ಪಬ್ಲಿಕಲ್ಲಿ ನಮ್ಮಮ್ಮ ಎಲ್ಲ ಮಾತಾಡಕ್ಕೆ ಭಯ ಪಡುತ್ತೆ. ಬಟ್ ನಾವು ಹಂಗೆಲ್ಲ ಇಲ್ಲ, ನಕ್ಕನ್ ಕ್ರೇಜಿ ಗೈಸ್. ಇಲ್ಲಿ ನಮ್ಮಮ್ಮ ಹಿಂಗೆ ಕೂತದೆ. ಏನಕ್ಕೆ ಹಿಂಗೆ ಕೂತದೆ ಅಂದರೆ ನಮ್ಮಪ್ಪ ಬರ್ಬೇಕು ಗೈಸ್. ನಮ್ಮಪ್ಪ ಬರದೆ ಶಾಪಿಂಗ್ ಮಾಡಲ್ಲ ನಾವು, ನಮ್ಮಮ್ಮನೂ ಮಾಡಲ್ಲ. ನಮ್ಮಪ್ಪ ಬರದೆ ಶಾಪಿಂಗ್ ಮಾಡಲ್ಲ ಅಂತೆ, ಅದಕ್ಕೆ ಹಿಂಗೆ ಕೂತದೆ. ದೂರದಲ್ಲಿ ಒಂದು ಹುಲಿ ಬತ್ತೈತೆ, ಕಾಣಿಸ್ತೈತಾ? ನಮ್ಮಪ್ಪ ಬತ್ತು ಗೈಸ್, ಬಂದ್ಬಿಡ್ತು ನಮ್ಮಪ್ಪ. ನೋಡ್ಕ ಪಾಪ ಹುಷಾರಾಗೆ. ಇಲ್ಲಿಂದ ಚಾಲೆಂಜ್ ಶುರು. ನಮ್ಮಪ್ಪನೂ ಬತ್ತು ಇವಾಗ. ಇಲ್ಲೇ ಪಾಪ ನಡಿ ಪಾಪ ಗೈಸ್. ನಮ್ಮ ಅಪ್ಪ ಅಮ್ಮ ಪಬ್ಲಿಕಲ್ಲಿ ಮಾತಾಡೋಕ್ಕೆ ನಾಚ್ಕದಾರೆ ಸಿಕ್ಕಾಬಿಟ್ಟೆ. ಬಂದ ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ಒಂದು ಚಾಲೆಂಜ್ ಮಾಡೋಕ್ಕೆ. ಶಶಿಕಲಾ ಇರಮ್ಮ, ನಿಂತ್ಕಪ್ಪ ಇಬ್ರು, ನಿಂತ್ಕೊಳ್ರಮ್ಮ ಇಬ್ರು. ಏನಕ್ಕೆ ಬಂದ್ರೆ ಇಲ್ವಾ? ಸುಮ್ಮನೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅದಕ್ಕೆ ಬಂದೆ ಕಣಪ್ಪ. ನೀವಿಬ್ರಿಗೂ ಇಲ್ಲಿ 40 ಸಾವಿರ ಅದೇ ಇರಪ್ಪ, ಇಸ್ಕೊಬೇಡ. 40 ಸಾವಿರ ರೂಪಾಯಿ ಅದೇ. ಇದರಲ್ಲಿ 1 ಲಕ್ಷ 1 ಅವರ್ ಖರ್ಚು ಮಾಡಬೇಕು ನೀವಿಬ್ರು ಸೇರ್ಕೊಂಡು. 1 ಲಕ್ಷನ 1 ಅವರ್ಗೆ ನೀವೇನಾದ್ರೂ ತಗೋಬಹುದು, ಬಟ್ ಚಿನ್ನ ಒಂದು ತಗೊಳಂಗಿಲ್ಲ ಅಷ್ಟೇ. ಸರಿ, ಚಿನ್ನ ಒಂದು ತಗೊಳಂಗಿಲ್ಲ, ಇನ್ನೇನಾದ್ರು ತಗೋಬಹುದು. ಯಾಕಂದ್ರೆ ಚಿನ್ನ ತಗೊಂಡ್ರೆ ಗೈಸ್ ಏನಾದ್ರು ಇವ್ರು ಚಿನ್ನ ತಗೊಳ್ಳಿ ಅಂತ ಬಿಟ್ಬಿಟ್ರೆ ಇಲ್ಲಿ ಅಕ್ಕಪಕ್ಕ ಚಿನ್ನ ಅಂಗಡಿಗೆ ಹೋಗ್ಬಿಟ್ಟು 1 ಲಕ್ಷ ಒಂದೇ ಸತಿ ಡಮಾರ್ ಅನ್ಸ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಚಿನ್ನ ತಗೊಳಂಗಿಲ್ಲ ಕಣಪ್ಪ. ಚಿನ್ನ ಬಿಟ್ಟು ಇನ್ನೇನಾದ್ರು ತಗೋಬಹುದು. ಇದ್ರಲ್ಲಿ 40 ಸಾವಿರ ಅದೇ, ಇನ್ನು 60 ಸಾವಿರ ನನ್ನ ಅಕೌಂಟ್ ಅಲ್ಲದೆ 1 ಅವರಲ್ಲಿ ಖರ್ಚು ಮಾಡಬೇಕು. ಇವಾಗ ಟೈಮರ್ ಆನ್ ಮಾಡ್ತೀನಿ, ಬನ್ನಿ ಇವಾಗ ಒಳಿಕೆ. ಇರಮ್ಮ ಓಡ್ಬೇಡ ಗೈಸ್. ಇವಾಗ ಟೈಮರ್ ಆನ್ ಮಾಡ್ತಾವನಿ ಇಲ್ಲಿ. ಹಾಕಣಮ್ಮ ಸ್ಟಾರ್ಟ್ ಟೈಮರ್. ಒಂದೇ ಗಂಟೆ ಏನಾಗಲ್ಲ ಇರೋ, ಅದೇಕಂಗೆ ಆಡ್ತೀಯ ಗೈಸ್. ಯಾವುದೋ ಒಂದು ಜಾಗಕ್ಕೆ ಬಂದಿದ್ದು, ಅಲ್ಲಿ ಒಳಗಡೆ ವಿಡಿಯೋ ಅಲೋ ಇಲ್ಲ ಅಂದರು. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿ ಒಂದು 10 ನಿಮಿಷದ ಬ್ಲಾಗೇ ಆಗೋಗಿತ್ತು. ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ತಗೊಬಿಟ್ಟಿದ್ದು. ಬಟ್ ಅವರು ಅಲ್ಲಿ ವಿಡಿಯೋ ಬ್ಲಾಗ್ ಮಾಡೋಂಗಿಲ್ಲ ಅಂತಂದ್ರು. ಅದಕ್ಕೋಸ್ಕರ ತಗೊಂಡಿದ್ದ ಸಾಮಾನು ತಗೋಗಿ ಅಲ್ಲೇ ಮಾಡ್ಬಿಟ್ಟು ಅಂದ್ಬಿಟ್ಟು ನಮಗೆ ವೀಡಿಯೋಸ್ ಮಾಡೋಕೆ ಬಿಡೋಲ್ಲ ಅಂದರೆ ನಾವು ಯಾಕೆ ತಗೋಬೇಕು ಅಂದ್ಬಿಟ್ಟು ಇವಾಗ ಬೇರೆ ಇನ್ನೊಂದು ಜಾಗಕ್ಕೆ ಕರ್ಕೋಬೇಕು. ಅಂದರೆ ಎಲ್ಲ ಥರ ಐಟಮ್ಸು ಸಿಗೋ ಥರ ಬೇರೆ ಕಡೆ ಕರ್ಕೋಗಮ್ಮ ಬನ್ನಿ ಗೈಸ್. ನಾವು ಇವಾಗ ಇಲ್ಲಿಂದ ಇಲ್ಲಿ ಈ ರೋಡಿಗೆ ಬಂದೇವಿ. ಈ ರೋಡಲ್ಲಿ ಇಲ್ಲಿಂದ ನಿಂಗೆ ಟೈಮು ಗೈಸ್ ಅಲ್ಲಿ ಸುಮ್ಮನೆ ವೇಸ್ಟ್ ಆಗೋಯ್ತು. 1 ರೂಪಾಯಿನೂ ಖರ್ಚು ಮಾಡ್ದಂಗೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಎಕ್ಸಾಕ್ಟಾಗಿ ಇವಾಗ ಹೊಸ್ದಾಗಿ ಟೈಮರ್ ಆನ್ ಮಾಡ್ತವನಿ ಗೈಸ್. ಇಲ್ಲಿಂದ ಟೈಮ್ ಸ್ಟಾರ್ಟ್. ನಮ್ಮಮ್ಮ ಫಸ್ಟು ರಿಯಲ್ ಗೋಲ್ಡ್ ತಗೊಳಂಗಿಲ್ಲ ಅಂದವನಿಲ್ಲ, ಅದಕ್ಕೆ ರೋಲ್ಡ್ ಗೋಲ್ಡ್ ತಗೊಳಕ್ ಬಂದಿದೆ. ಮೊದಲನೇ ವ್ಯಾಪಾರ ಗೋಲ್ಡ್ ಗೈಸ್. ಚೆನ್ನಾಗಿದ್ದೀರಾ? EMI ತಗಮ್ಮ, 1 ಗಂಟೆ ಟೈಮ್ ಇರೋದು ನಿಂಗೆ. ತಗೋ. ಎಷ್ಟು 20 ರೂಪಾಯಿ. 350 ರೂಪಾಯಿ ಅಂತ ಕಮ್ಮಿ ಇಲ್ಲ, ಹೇಳಿರೋದೇ ಕಡಿಮೆ. ಹಾಯ್ ಡ್ಯಾಡ್. ಏನಿಲ್ಲ, ಮಮ್ಮಿ ಬೆಳೆ ತಗೋತೈದಂತೆ. ನೀನ್ ತಗೋಡಪ್ಪ ಮಮ್ಮಿ ಬೆಳೆನ. ಅವಳ ಚಾಯ್ಸ್ ಮಾಡಿ ತಗೊಳ್ಳಿ ಬಿಡು. ತಗಪ್ಪ ಪ್ಲೀಸ್ ತಗೋಡಪ್ಪ. ಆಯ್ತು, ಏನಾಗಲ್ಲ ಗೊತ್ತಾಗಂತೆ. ತಗಪ್ಪ. ಇಲ್ಲ ಅಷ್ಟೇ ಚೌಕಸಿ ಮಾಡೋ ಹಂಗೆ ಕೊಟ್ಬಿಡ್ಬೇಡ.
ಬೆಳಿಗ್ಗೆ ಕಾಣಿಸ್ತದೆ ಇದು. ಬೆಳಿಗ್ಗೆ ಎಲ್ಲ ಅದು ಕಾಪರ್ ಕಲರು ಬೆಳಿಗ್ಗೆ ಅದೇ 200 ರೂಪಾಯಿ ಅಷ್ಟೇ ಇದು. ಇಲ್ಲ 200 ರೂಪಾಯಿ 200 ರೂಪಾಯಿನಾ? ಓಕೆನಾ ಅಪ್ಪ? 200 ರೂಪಾಯಿ ಅಂತ ಕೊಡಪ್ಪ. ಗೈಸ್ ಮೊದಲನೇ ಶಾಪಿಂಗ್ 200 ರೂಪಾಯಿಗೆ. ಅಣ್ಣ 1 ಅವರಲ್ಲಿ 1 ಲಕ್ಷ ಖರ್ಚು ಮಾಡೋಕ್ಕಾಯ್ತದ? ಶಶಿಕಲಾ ಓಡು 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 ಓಡ್ರ ಇಲ್ಲಿಂದ ಎಕ್ಸಾಕ್ಟ್ ಟೈಮ್ ಸ್ಟಾರ್ಟ್ ಆಗಿರೋದು. ಯಾಕಂದ್ರೆ ಅಲ್ಲಿ ಹೋದು ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ, ಏನೋ ಖರ್ಚು ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿಂದ 1 ಅವರ್ ಟೈಮ್ ಕೊಟ್ಟಿರೋದು ನಾನು. ಓಡು ಗೈಸ್ ನಮ್ಮ ಅಮ್ಮಂಗೆ ಚಿನ್ನ ತಗೋಬಿಡಿ ಅಂತ ಹೇಳ್ಬಿಟ್ಟಿದೆ. ಇಲ್ಲಾಂದ್ರೆ ಚಿನ್ನ ಫಸ್ಟ್ ಚಿನ್ನದ ಅಂಗಡಿಗೆ ಹೋಗ್ಬಿಟ್ಟು 1 ಲಕ್ಷ ಒಂದೇ ಸತಿ ಡಮಾರ್ ಅನ್ಸ್ಕೊಡೋದು. 10 ಗ್ರಾಮ್ ಚಿನ್ನ ತಗೊಂಬಿಟ್ಟು ಮೇಡಮ್ ಏನ್ ಬೇಕು ತಗೋ. ಆಮೇಲೆ ಇನ್ನೊಂದು ಕಂಡೀಷನ್ನು ನೀನು ಸಿಕ್ಕಾಪಟ್ಟೆ ಸುಸ್ತಾಯ್ದಿರ್ತೀಯ ಅಲ್ವಾ, ಅದಕ್ಕೋಸ್ಕರ ಏನಾದ್ರು ತಿನ್ಬೇಕು, ಏನಾದ್ರು ಕುಡಿಬೇಕು, 2 ಮಾಡಲೇಬೇಕು. ಅಲ್ಲ ಅದೈತೆ ಅದೆಲ್ಲ ಇಲ್ಲ ಅಂತೆ ನಮ್ಮಮ್ಮ ನೋಡಿಗೆ. ಅದೆಲ್ಲ ಇಲ್ಲ. ಓಡು ಸೀರೆ ಅಂಗಡಿಗೆ ಹೋಯ್ತಿದ್ದ. ಜ್ಯೂಸ್ ಅಂಗಡಿ ಐತೆ ಪಕ್ಕದಲ್ಲೇ. ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಸೀರೆ ಅಂಗಡಿಗೆ ಹೋಯ್ತದ. ಗೈಸ್ ನಮ್ಮಮ್ಮ ಸೀರೆ ಅಂಗಡಿಗೆ ಗೊತ್ತು. ತಗೋ ಇವಾಗ ಸೀರೆ ಅಂಗಡಿ 1 ಅರ್ಧ ಗಂಟೆ. ಹಾಯ್ ಚೆನ್ನಾಗಿದ್ದೀರಾ? ಹಾಯ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಹಾಯ್ ಚೆನ್ನಾಗಿದ್ದೀರಾ? ಇದು ವಿಡಿಯೋದಲ್ಲಿ ನಿಮ್ನ ತೋರಿಸ್ಬೋದಾ ಯೂಟ್ಯೂಬ್ಗೆ? ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತೀನಿ. ಹಾಯ್ ಥ್ಯಾಂಕ್ ಯು ಅಮ್ಮ ಸೀರೆ ತಗೊಳ್ಳೋದು. ಹಾಯ್ ಚೆನ್ನಾಗಿದ್ದೀರಾ? ಆರಾಮ ಎಲ್ರೂ? ಊಟ ಮಾಡಿದೆ. ನೀವು ಮಾಡಿದ್ರೆ ಊಟ? ಓಕೆ. ಒಂದು ಚಾಲೆಂಜ್ ಕೊಟ್ಟವನಿ ನಮ್ಮ ಅಮ್ಮಂಗೆ, 1 ಗಂಟೆಲಿ 1 ಲಕ್ಷ ಖರ್ಚು ಮಾಡಬೇಕು ಅಂತ. ಆ ಥರ ಚಾಲೆಂಜು. ಅದಕ್ಕೋಸ್ಕರ ಇವಾಗ ಸೀರೆ ಅಂಗಡಿಗೆ ಬಂದದೆ. ಗೈಸ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮಮ್ಮ ಒಮ್ಮೆ ಕೋಡ್ ಹೊಂಟೋಗ್ಬಿಟ್ಟಿದೆ ಸೀರೆ ತಗೊಳಕ್ಕೆ ಅಂತ. ತಗಮ್ಮ ಸೀರೆ ತೋರ್ಸಿ. ಸೀರೆಯಲ್ಲಿ 1 ಅರ್ಧ ಗಂಟೆ ಡಮಾರ್ ಆಯ್ತದೆ ಪಕ್ಕ. 4 ನಿಮಿಷ ಶಶಿಕಲಾ, ಇನ್ನು 56 ನಿಮಿಷ ಅದೇ ಅಷ್ಟೇ ಟೈಮಿಂಗ್ಸು. ಇಷ್ಟ ಆಯ್ತಲ್ಲಮ್ಮ ಸೀರೆಗಳು? ಹಂಗೆ ಸುಮ್ಮನೆ ಟೈಮ್ ಡಮಾರ್ ಮಾಡ್ತಾ ಇದೆ ಅಷ್ಟೇ. ನಂಗೇನು ಟೈಮ್ ಹೋದಷ್ಟು ಹೋಗ್ಲಿ. ನಾನು ನಮ್ಮ ಮಮ್ಮಿಯಲ್ಲಿ ಸೀರೆ ತಗೋತಾವಿ. ನಮ್ಮ ಅಪ್ಪ ಏನ್ ಮಾಡ್ತಿದ್ದೋ ಕಾಣೆ. ಬಂದು 10 ನಿಮಿಷ ಆಯ್ತಾ ಬತ್ತು. ನಾನು ನಮ್ಮ ಅಮ್ಮನ 1 ಸ್ಯಾರಿನೂ ತಗೊಳ್ಳಿಲ್ಲ. ಇಲ್ಲಿ ನೋಡಿ ಇಷ್ಟು ಗುಡ್ಡೆ ಹಾಕ್ಸ್ಬಿಟ್ಟಿರೋದು ಅವಾಗ್ಲಿ. ಓಕೆನಮ್ಮ ಈ ಸೀರೆ? ನಮ್ಮಮ್ಮ 1 ಸೀರೆ ತಗೋತು. ಇದೇ ತರದ್ರಲ್ಲಿ ಇನ್ನೊಂದು ಸೀರೆ. ಕೊನೆಗೂ ನಮ್ಮವ್ವ 2 ಸ್ಯಾರಿ ತಗೊಂಡದೆ. ಯಾರಿಗಮ್ಮ 2 ಸ್ಯಾರಿ? ನಿಂಗೊಂದು ಸ್ಯಾರಿ, ಗೈಸ್ ನಮ್ಮ ಅಮ್ಮಂಗೊಂದು, ಇನ್ನೊಂದು ನಮ್ಮ ದೊಡ್ಡಮ್ಮಂಗೊಂದು. 2 ಒಂದೇ ತರ ಸ್ಯಾರಿ ತಗೊಂಡವ್ರು. ಇದೊಂದು ಸೇಮ್ ಐತೆ ಗೈಸ್. 2 ಇಷ್ಟ ಆಗದೆ. ನಮ್ ದೊಡ್ಡಮ್ಮಂಗೆ 2 ಕೊಟ್ಬಿಟ್ಟು ಯಾವ್ದು ಇಷ್ಟ ಐತೆ ಅದು ದೊಡ್ಡಮ್ಮಂಗೆ ಕೊಟ್ಬಿಟ್ಟು ಇನ್ ಮಿಕ್ಕಿದ್ ನೀನ್ ಇಟ್ಕೊಮ್ಮ. ಗೈಸ್ ನಮ್ಮಮ್ಮ 2 ಸೀರೆ ತಗೊಳಕ್ಕೆ ಇಲ್ಲಿ ನೋಡಿ ಪಾಪ ಇವ್ರೆಲ್ಲಾರನು ದಣಿಸ್ಬಿಡ್ತು. ಇಲ್ಲಿಂದ ಅಲ್ಲಿವರೆಗೂ ಅಲ್ಲಿ ಇಲ್ಲಿ ಎಲ್ಲ ತೋರಿಸ್ತಿರುತ್ತೆ ಪಾಪ. ಥ್ಯಾಂಕ್ ಯು ಗೈಸ್. 2ನೇ ಬಿಲ್ಲು 2960 ರೂಪಾಯಿ ಆಗದೆ. ಇವಾಗ ಇದನ್ನ ನಾನೇ ಪೇ ಮಾಡ್ತೇನೆ ಫೋನ್ ಪೇ. ಟೈಮ್ ಎಷ್ಟಾಗದೆ ಅಂದ್ರೆ ಸೀರೆ ಅಂಗಡಿಲಿ 20 ನಿಮಿಷ ಡಮಾರ್. ಇನ್ನು ಮೋಸ ಇನ್ನೂ ಅರ್ಧ ಗಂಟೆ ಬೇಕು ಅಂತ ಕೇಳ್ತಾ ಇದೆ ನಮ್ಮಮ್ಮ. ಕೊಡ್ಬೇಕಪ್ಪ ಇನ್ನೂ ಅರ್ಧ ಗಂಟೆಯಾ? ಏನಕ್ಕಪ್ಪ ಇನ್ನೂ ಅರ್ಧ ಗಂಟೆ? 1.5 ಗಂಟೆ ಬೇಕಂತೆ ಇದು ಶಾಪಿಂಗ್ ಮಾಡೋಕ್ಕೆ, 1 ಲಕ್ಷ ಖರ್ಚು ಮಾಡೋಕ್ಕೆ. ಹೌದಾ? 1 ಗಂಟೆ ಸಾಕು. 1 ಗಂಟೆ ಮೇಲೆ ಕೊಡೋಲ್ಲ. ಟೈಮು ಅಂದ್ರೆ ಟೈಮು. ಮಿಕ್ಕಂದಿಡೋ ದುಡ್ಡು ನಾನೇ ವಾಪಸ್ ಇಸ್ಕೊತೀನಿ. ಬಾಯ್ ಗೈಸ್ ಬಾಯ್. ಅಮ್ಮ ಇದು ಆಮೇಲೆ ಏನಂದ್ರೆ ಇಲ್ಲಿ ನೀನು ಸುಸ್ತಾಗಿದೆಯಾ ಇವಾಗ, 1 ಜ್ಯೂಸ್ ಕುಡಿಬೇಕಿಲ್ಲ, ಏನಾದ್ರು ತಿನ್ಬೇಕು. ಏನಾದ್ರು ಜ್ಯೂಸ್ ಕುಡಿಲ್ಲ ತಿನ್ನು. ಅಪ್ಪ ಗೈಸ್ ಇದು ಟೈಮ್ ವೇಸ್ಟ್ ಮಾಡಿ ಅಂತ ಮಾಡ್ತಿರೋ ಸ್ಟ್ರಾಟರ್ಜಿ ಎಲ್ಲ, ಟೈಮ್ ವೇಸ್ಟ್ ಆಗಲಿ ಅಂತ ಮಾಡ್ತಿರೋ ಸ್ಟ್ರಾಟರ್ಜಿ ಎಲ್ಲ. ನಮ್ಮ ಅಮ್ಮಂಗೆ ಹಾಯ್ ಚೆನ್ನಾಗಿದ್ದೀರಾ? ನಮ್ಮ ಅಮ್ಮಂಗೆ ಸುಸ್ತಾಗ್ಬಿಟ್ಟದಲ್ಲ ಸಿಕ್ಕಾಬಟ್ಟೆ ಶಾಪಿಂಗ್ ಎಲ್ಲ ಮಾಡಿ. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮಂಗೂ ಅಪ್ಪಂಗೂ ಸುಸ್ತು ಹೋಲಿ ಅಂತ ಜ್ಯೂಸು ಮತ್ತೆ ಏನಾದ್ರು ತಿನ್ನು ಅಂತ ಹೇಳಿರೋದು. ಏನಾದ್ರು ತಿನ್ಬೇಕು ಕಣಮ್ಮ. ಪಾನಿಪುರಿ ತಿನ್ನಮ್ಮ. ಚೆನ್ನಾಗಿದ್ದೀರಾ? ಆರಾಮ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆಯ್ತು, ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀವಿ. 1 ಗಂಟೆಲಿ 1 ಲಕ್ಷ ಖರ್ಚು ಮಾಡಬೇಕು. ಅದಕ್ಕೆ ಓಡಾಯ್ತವ್ರು ಅವರು. ಬಪ್ಪ ಗೈಸ್ ನಮ್ಮಮ್ಮ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಅಮ್ಮ ಎಲ್ಲಮ್ಮ ಗೈಸ್ ನಮ್ಮಮ್ಮ ಎಲ್ಲೋ ಹೊಂಟೋಗ್ಬಿಟ್ಟது. ಏನ್ ತಗೊಳಕ್ ಹೋಗಿದ್ಯಮ್ಮ? ಹಿಂಗ ನೈಟಿ ತಗೊಳಕ್ ಬಂದಿಲ್ಲಂತೆ. ಓಡು ಗೈಸ್ ಇವಾಗ ನಮ್ಮಮ್ಮ ನೈಟಿ ಶಾಪಿಂಗ್ ಮಾಡಕ್ ಬಂದದೆ. ಇದು ಅನ್ಕೊಂಡಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ಇದು ಪಕ್ಕ, ಯಾಕಂದ್ರೆ ಕಮೆಂಟ್ ಅಲ್ಲಿ ಹಾಕ್ತಿದ್ರಿ ನೈಟಿಗಳು ತಗೊಡಿ ನಿಮ್ಮ ಅಮ್ಮಂಗೆ ಅಂತ. ಸೊ ದಿಸ್ ವಾಸ್ ಟುಡೇ. 10 ದಿವಸ ಬಂದೇ ಬಿಡ್ತು.
ಅಪ್ಪ ಅಮ್ಮಂಗೆ ನೈಟಿ ಸೆಲೆಕ್ಟ್ ಮಾಡಪ್ಪ. ಮಾಡ್ಲಿ ಬಿಡಪ್ಪ, ಆಮೇಲೆ ಬಿಸ್ನೆಸ್ ಏನು ತಗೊಳ್ಳಲ್ವಪ್ಪ? ಏನಾರು ತಗಪ್ಪ. ಅಪ್ಪ ಏನಪ್ಪ ಏನ್ ಮಾತಾಡಪ್ಪ, ಪಬ್ಲಿಕಲ್ಲಿ ಇದೆ ಯಾಕಪ್ಪ ಹಿಂಗ್ ನಾಚ್ಕೊಂಡಿರಿ ಅಮ್ಮ ಗಂಡ ಹೆಂಡತಿ ನಾಚ್ಕತಲ್ಲಿ ಇರು. ನಾನು ಹೇಳಪ್ಪ ನೀನು. ಸರಿ ಇಲ್ಲಿ ತಗೋಬೇಡ, ಆಚೆ ಕಡೆ ತಗಪ್ಪ. ಇಲ್ಲಿ ಅಮ್ಮಂಗೆ ತಗೊಡು, ನೀನ್ ತಗೋಬೇಡ. ಗೈಸ್ ಟೈಮು 27 ನಿಮಿಷ ಆಯ್ತು. ಇನ್ನು ಅರ್ಧ ಗಂಟೆ ಅಷ್ಟೇ ಇರೋದು ನಮ್ಮ ಅಮ್ಮಗೆ ಟೈಮು. ಕೌಂಟ್ ಡೌನ್ ಬೇಗ ಬೇಗ ಪಟಾಪಟ. ಶಶಿಕಲಾ ಎಷ್ಟು ನೈಟಿ ತಗೊಂಡಮ್ಮ? ಹಾ ಗೈಸ್ ಇದು 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 3 ನೈಟಿ ನಮ್ಮಮ್ಮ ಪಿಕ್ ಮಾಡಿದೆ. ಟೈಮು 30 ನಿಮಿಷ, ಇನ್ನು 30 ನಿಮಿಷ ಅದೇ. ಹೇಳಪ್ಪ ಗೈಸ್ ನಮ್ಮಪ್ಪ ಲುಂಗಿ ತಗಪ್ಪ. ನಮ್ಮ ಅಪ್ಪಂದು ಫಸ್ಟ್ ಶಾಪಿಂಗ್ ಇದೆ 400 ಗೈಸ್. ನಮ್ಮಪ್ಪ 2 ಲುಂಗಿ ತಗತ್ತು. 400 ರೂಪಾಯಿ ನಮ್ಮ ಅಪ್ಪನ ಬಿಲ್ ಆಗಿದ್ದು. ಇನ್ನು ಮುಗಿದಿಲ್ಲ. ನಮ್ಮಪ್ಪ 2 ನಿಮಿಷ ಶಾಪಿಂಗ್ ಮಾಡಿದ್ದು. ಸರದ ಬಲೆಯಲ್ಲಿ ಅನ್ಬಿಟ್ಟು 2 ಲುಂಗಿ ತಗೋದು ಕಣಮ್ಮ. ನೀನ್ ಎಷ್ಟು ನೈಟಿ ತಗೋದಿದ್ಯಾ? 4 ನೈಟಿ ತಗೋತದೆ. 400 ರೂಪಾಯಿ ಅಷ್ಟೇ ಮಾತ್ರ ಹೇಳಂಗಿದ್ರೆ ನಾನು ಹೇಳ್ತಾನೆ ಇಲ್ಲ ನಮ್ಗೆ. ಇದು ಇವಾಗ ಚೌಕಾಸಿ ಮಾಡೋದ್ರಲ್ಲಿ 5 ನಿಮಿಷ ಡಮಾರು. ಏನ್ ಬೇಡ ಸರ್ ನನಗೆ. ಗೈಸ್ ಇದ್ರದ್ದು ನೈಟಿದು ಬಿಲ್ಲು 2300 ರೂಪಾಯಿ ಆಯ್ತು. ಟೋಟಲ್ ಸುಮಾರು ಮಾಡ್ಬಿಟ್ಟವ್ರೆ ಗೈಸ್. ಹತ್ರ ಒಂದು 10,000 ಆಗಿರ್ಬೇಕು ಅನ್ಸುತ್ತೆ. ಅಮ್ಮ ಏನಾದ್ರು ತಿನ್ನಮ್ಮ. ಅಮ್ಮ ಏನಾದ್ರು ತಿನ್ನು. ತಿಂದ್ರೆ ಟೈಮ್ ವೇಸ್ಟ್ ಅಂತ ನಮ್ಮಮ್ಮ ಏನು ತಿಂದ. ಅಪ್ಪ ನೀನೇನಾದ್ರು ತಿನ್ನಪ್ಪ. ಏನು ಬೇಡ, ಇಷ್ಟೊಂದು ತಿಂದನ ಇದು. ಅಪ್ಪ ನೀನು ಶರ್ಟು ಪ್ಯಾಂಟು ನಿಂಗೆ ಬೇರೆ ತರ. ಅಪ್ಪ ನೀನೇನಾದ್ರು ಬೇರೆ ತಗಪ್ಪ. ನನ್ಗೇನು ಬೇಡ ಕಣಪ್ಪ ಬೇರೆ. ಮತ್ತೆ ಏನು ತಗೊಳ್ಳಲ್ವ ನೀನು? ಏನ್ ತಗೋಬೇಕು ಹೇಳಿ ನೀನೆ. ಅಲ್ಲಿ ನೀನ್ ಬೇಕಾದ್ರ ತಗಪ್ಪ. ನೀನು ಸೀರೆ ಅಂಗಡಿ ನೋಡ್ತಿದ್ಯೆ. ರೆಡಿಮೇಡ್ ಶರ್ಟ್ ಎಲ್ಲಿ? ರೆಡಿಮೇಡ್ ಶರ್ಟ್ ಬೇಕಾ? ರೆಡಿಮೇಡ್ ಶರ್ಟ್ ತಗೊಂಡ್ಯಾ? ರೆಡಿಮೇಡ್ ಶರ್ಟು ಗೈಸ್ ನಮ್ಮಪ್ಪ ರೆಡಿಮೇಡ್ ಶರ್ಟ್ ತಗೋತದೆ ಇವಾಗ. ಓಡು 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 ಓಡು. ಸರ್ಜ ಬಂದ ಸರ್ಜ ಕೊಡಮ್ಮ. ಅಮ್ಮ ಏನಾದ್ರು ತಿನ್ನಮ್ಮ, ಹೊಟ್ಟೆ ಹಸ್ಕೊಂಡಿರುತ್ತೆ. ಇದು ರೂಲ್ಸ್ ತಿನ್ಬೇಕಷ್ಟೇ. ಗೈಸ್ ನಮ್ಮಮ್ಮ ಏನು ತಿಂತ ಇಲ್ಲ. ಟೈಮು ವೇಸ್ಟ್ ಆಯ್ತಲ್ಲ. ಅಮ್ಮ ಜ್ಯೂಸ್ ಕೂಸ್ ಕುಡಿಯಮ್ಮ, ಜ್ಯೂಸ್ ಕೂಸ್ ಕುಡಿಯಮ್ಮ. ಬಳೆಗಳು ತಗೊಂಡ್ಮೇಲೆ ತಗೋ. ತಗೊಂಡಾಯ್ತು. ಯಾವಾಗ ಅಲ್ಲಿ ತಗೊಂಡ ಅಷ್ಟಿಯಾ? ಬೇರೆ ಇನ್ನೇನಾರ? ಗೋಲ್ಡ್ ಇಲ್ಲ ಹೇಳೋ. ಗೋಲ್ಡ್ ಕ್ಯಾನ್ಸಲ್ ಗೈಸ್. ಇನ್ನು ಖರ್ಚು ಮಾಡಿರೋದೇ ಒಂದು 10,000 ರೂಪಾಯಿ ಖರ್ಚು ಮಾಡಿದಾರೇನೋ ಅಷ್ಟೇ. ಇನ್ನು ಸಿಕ್ಕಾಬಿಟ್ಟೆ. ಇನ್ನೂ 90,000 ಗಂಟ ಅದೇ. ಏನು ಖರ್ಚು ಮಾಡೋದು? ಗೋಲ್ಡ್ ಮೇಲೆ ಹಾಕಂಗಿಲ್ವಲ್ಲ ಹೇಳೋನಿಲ್ಲ. ಅದು ಬಿಟ್ಟು ಇನ್ನೇನೇ ಖರ್ಚು ಮಾಡಿದ್ರೆ ಆಚೆ ಬೇರೆ ಥರ ಖರ್ಚು ಮಾಡ್ಕೋಬೇಕು. ಇನ್ನು 20 ನಿಮಿಷ ಟೈಮ್ ಅದೇ ಅಷ್ಟೇ. ಇನ್ನೊಂದು 22 ನಿಮಿಷ 23 ನಿಮಿಷ ಅಷ್ಟೇ ಆಗಿರುತ್ತೆ. ಏನಾದ್ರು ಕುಡಿಬೇಕು ಬಾ. ಟೈಮ್ ವೇಸ್ಟ್ ಆಯ್ತು ಅಂತ ಯೋಚನೆ ಮಾಡಬೇಡ ಗೈಸ್. 2 ನಿಮಿಷ ಡಮಾರ್ ಮಾಡಿಸ್ತೀನಿ ಇವಾಗ ತಿರ್ಗಾ. ಇಲ್ಲಿ ಕಬ್ನಾಲ್ ಕುಡಿದ್ಬಿಟ್ಟು ಬೊಮ್ಮ. ಟೈಮ್ ಆಯ್ತು ಟೈಮ್ ಆದ್ರೆ ಐತೆ ಬಾ. ಟೈಮ್ ಆಗಲಿ ಅಂತಾನೆ ನಾನು ಹೇಳ್ತಾ ಇರೋದು. ಅಣ್ಣ 3 ಕಬ್ನಾಲು ಗೈಸ್. ಇದ್ರಲ್ಲೊಂದು 3-4 ನಿಮಿಷ ಡಮಾರು. ಲೇಟ್ ಆದ್ರೆ ಏನ್ ಮಾಡಿಯ ಶಶಿಕಲಾ? ಇನ್ನು 20 ನಿಮಿಷ ಅಷ್ಟೇ. ಸರತ್ತು ನಿಜ. ಇನ್ನು ಅರ್ಧ ಗಂಟೆ ಬೇಕು, 1.5 ಗಂಟೆ, 1 ಗಂಟೆ ಟೈಮ್. ನ್ಯಾಯ ಅಂದ್ರೆ ನ್ಯಾಯ, ಒಂದು ನ್ಯಾಯ. ಏನ ಮೋಸ ಇದೆಲ್ಲ ಬೇಡ. ನಿನ್ ದುಡ್ಡು ನೀನೇ ಮಡಿಕೊ ಅಂತ ಮಡಿಕತ್ತೆ ಬಿಡು. ನಮ್ಮ ಅಪ್ಪಂಗೊಂದು ಜ್ಯೂಸು, ನಮಗೊಂದು ಜ್ಯೂಸು, ನಮ್ಮ ಅಮ್ಮಗೊಂದು ಜ್ಯೂಸು. ಜಲ್ದಿ ಕುಡ್ಕೋ ಬಮ್ಮ. ನೆಕ್ಸ್ಟ್ ಶಾಪಿಂಗ್. ದುಡ್ಡೇ ಕೊಡಪ್ಪ, ದುಡ್ಡು ಕೊಟ್ಬಿಡಪ್ಪ. ಎಷ್ಟು ದುಡ್ಡೇ ಕೊಡದೆ ಹೊಡಿತೀವಿ. ನಮ್ಮ ಅಮ್ಮನೇ ಕೊಡ್ತದೆ ಇದಕ್ಕೆ. ಕಬ್ನಾರ್ಗೆ ಎಷ್ಟು ಅಣ್ಣ ದುಡ್ಡು? 60 ಗೈಸ್. ಇದಕ್ಕೆ 60 ಡಮಾರು. ಫಸ್ಟ್ ಶರ್ಟ್ ತಗೊಂಡು ಕೊನೆಯಲ್ಲಿ ಹೋಗೋದು. ಮೋಡಮ್ಮ ಯಾವ ಅಂಗಡಿಯಲ್ಲೇ ತಗೊಂಡಿರೋದು ಶರ್ಟ್? ನೀನು ಶರ್ಟ್ ಆ ಅಂಗಡಿ ಕಣಪ್ಪ ಹೊಸದಿ ತಗೊಂಡಿದ್ದು ಗೈಸ್. ಇವಾಗ ನಮ್ಮಪ್ಪ ಶರ್ಟ್ ತಗೋತದೆ. ಶರ್ಟು ಪ್ಯಾಂಟ್ ಎಲ್ಲ ತಗೊಬಿಡಪ್ಪ. ಒಂದು 10 ಶರ್ಟು, ಒಂದು 10 ಪ್ಯಾಂಟ್ ತಗೋ. ಏನ ನಿಮ್ ದೊಡ್ಡಪ್ಪಂಗೂ ಒಂದೇ ಹೇಳ್ತೀಯ? ದೊಡ್ಡಪ್ಪಂಗೂ ತಗೋದಿದೆಯಾ ಶರ್ಟ್ ಪ್ಯಾಂಟಾ? ದೊಡ್ಡಪ್ಪಂಗೂ ತಗೋತೀಯ ಶರ್ಟ್ ಪ್ಯಾಂಟಾ? ವಾ ನೀನು ಚೆನ್ನಾಗಿ ಹೇಳ. ದೊಡ್ಡಪ್ಪನಿಗೂ ತಗೋಬೇಕಣಪ್ಪ. ಸರಿ ತಗಪ್ಪ. ಗೈಸ್ ನಮ್ಮ ಅಪ್ಪ ದೋಸ್ತರು ಇಬ್ರು, ನಮ್ಮ ಅಪ್ಪನೂ ನಮ್ಮ ದೊಡ್ಡಪ್ಪನೂ. ಅವರಿಬ್ರು ಇವಾಗ ನಮ್ಮ ಅಪ್ಪಂಗೂ ದೊಡ್ಡಪ್ಪಂಗೂ ನಮ್ಮ ಅಪ್ಪನೇ ಶರ್ಟ್ ಪ್ಯಾಂಟ್ ತಗೋದಾದೆ. ಶರ್ಟ್ ಕೊಡಿ. ರೆಡಿಮೇಡ್ ಶರ್ಟು ಪ್ಯಾಂಟ್. ರೆಡಿಮೇಡ್ ಏನಪ್ಪ ಗೈಸ್? ನಮ್ಮ ಅಪ್ಪನ ಶಾಪಿಂಗ್ ಟೈಮ್ ಇವಾಗ. ನಮ್ಮ ಅಪ್ಪ ಶರ್ಟ್ ತಗೋತದೆ. ಏನಮ್ಮ ಗೈಸ್? ನಮ್ಮಮ್ಮ ಪಾತ್ರೆಗಳು ತಗೋಬೇಕಂತೆ. ಪಾತ್ರೆಗಳಿಗೊಂದು 10 ನಿಮಿಷ ಡಮಾರ್ ಮಾಡ್ಬೋದು ಅನ್ಸುತ್ತೆ. ಇನ್ನು ಕೊನೆ 20 ನಿಮಿಷದಲ್ಲಿ ಏನು ಮಾಡೋದು ನೋಡಬೇಕು ಗೈಸ್. ನಮ್ಮ ಅಪ್ಪ ಇಲ್ಲಿ ಶರ್ಟ್ ನೋಡ್ತಾ ಇರುತ್ತೆ. ಶರ್ಟ್ ನೋಡೋ ಗಂಟ ನಮ್ಮಮ್ಮ ಪಾತ್ರೆಗಳು ತಗೋಬೇಕಂತೆ. ಎಷ್ಟು ಶರ್ಟ್ ತಗೋದಿದ್ಯಪ್ಪ? ಅಣ್ಣನ್ಗೊಂದು ನನಗೊಂದು 2 ಸಾಕು. 2 ಸಾಕಾ? ತಗಪ್ಪ ಇರ್ಲಿ. ನಮ್ಮಪ್ಪ ದುಡ್ಡು ವೇಸ್ಟ್ ಮಾಡಲ್ಲ ಗೈಸ್ ಜಾಸ್ತಿ.
ಇಲ್ಲಿ ನೋಡಪ್ಪ ಶರ್ಟ್ಗಳು ನೋಡ್ತಾ ನಿಂತ್ಬಿಟ್ಟಿರಿ. ಈ ತರ ಶರ್ಟ್ಗಳು ಬೇಡ, ಗಿರ್ ಶರ್ಟ್ಗಳು ಕೊಡಿ. ಚೆಕ್ಸ್ ಅಲ್ಲಿ ಗಿರ್ ಶರ್ಟ್ ಕಾಟನ್, ಪ್ಯೂರ್ ಕಾಟನ್. ಪಾತ್ರೆ ಅಂಗಡಿ ಹೋಗ್ಬೇಕಮ್ಮ, ಹೋಗಿ ತಗೊಬ, ನಾನು ತಗೋತಾ ಇರ್ತೀನಿ. ಸರಿ ಗೈಸ್, ನಮ್ಮಪ್ಪ ಇಲ್ಲಿ ಬಿಲ್ ಮಾಡುತ್ತೆ, ನಾನು ನಮ್ಮ ಅಮ್ಮನ ಜೊತೆಗೆ ಪಾತ್ರೆ ಅಂಗಡಿ ಕೊಡೋಯ್ತೀನಿ. ದುಡ್ಡು ನಾನು ಫೋನ್ ಪೇ ಮಾಡ್ತೀನಿ ಬಾ. ಇನ್ನು ಸುಮಾರು ಗೈಸ್ ಇವಾಗ ಪಾತ್ರೆ ಅಂಗಡಿ ಶಾಪಿಂಗ್ ಹೋಯ್ತಾವೆ. ಗೈಸ್ ನಮ್ಮಮ್ಮ ಪಾತ್ರೆ ಅಂಗಡಿ ಬಂದದೆ ಇವಾಗ ಪಾತ್ರೆ ತಗೊಳಕ್ಕೆ. ಇವಾಗ ಟೈಮ್ ಎಷ್ಟು ಓಡೈತೆ ಅಂದ್ರೆ ಇಲ್ಲಿ ನೋಡಿ 43 ನಿಮಿಷ ಆಗದೆ, ಇನ್ನೊಂದು ಸ್ವಲ್ಪ ಹೊತ್ತೈತೆ ಅಷ್ಟೇ ಗೈಸ್, 17 ನಿಮಿಷ ಅದೇ ಅಷ್ಟೇ ಬರೀ. ಗೈಸ್ ನಮ್ಮವ್ವ ಅಂಗಡಿ ಒಳಗೆ ಹೋಗ್ಬಿಟ್ಟು ಚೌಕಾಸಿ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಪಾತ್ರೆ ಶಾಪಿಂಗ್ ಮಾಡೋದೆ ಗೈಸ್. ಇವಾಗ 43-44 ನಿಮಿಷ ಆಯ್ತಾ ಗೊತ್ತು, ಇನ್ನು 16 ನಿಮಿಷ 17 ನಿಮಿಷ ಅದ ಅಷ್ಟೇ ಗೈಸು ಟೈಮು ಬರೀ. ಗೈಸ್ ಇಲ್ಲಿ ತಗೊಂಡಿರೋ ಲೋಟಕ್ಕೆ 50 ರೂಪಾಯಿ ಹೇಳ್ತವ್ರೆ, ನಮ್ಮವ್ವ 40 ರೂಪಾಯಿ ಮಾಡ್ಕೋಣ ಅಂತ ಕೇಳ್ತಾರೆ. 2450 ಗೈಸ್, 2510 ಆಗದೆ. 2450 2.5 ಮಾಡತ್ತ 50 ರೂಪಾಯಿ ಖರ್ಚಾಡ್ತೀವಿ ನೋಡಿ. 2450 ಹೇಳ್ತು, ಕೊನೆಗೆ ತಿರ್ಗ 2400 ರೂಪಾಯಿ ಮಾಡ್ಕೊಳ್ಳಿ ಅಣ್ಣ ಅಂತ. ಶಶಿಕಲಾ ಎಲ್ಲ ತಗೊಂಡೈತೆ ಪಾತ್ರೆಗಳು ಗೈಸ್. 2450 ರೂಪಾಯಿ ಇಲ್ಲಿ ಡಮಾರು. ಅಮ್ಮ ನೆಕ್ಸ್ಟ್ ಏನ್ ತಗೊಂಡೆ ಅಮ್ಮ? ಗೈಸ್ ನಮ್ಮಮ್ಮ ಏನೋ ಪ್ಲಾನ್ ಮಾಡ್ಕೊಂಡವಳೆ, ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ಕೊಂಡವಳೆ. ನಿನ್ ಮಗಂಗ್ ಊಟ ಗೀಟ ತಗಮ್ಮ. ಸರಿ ನೀನ್ ಊಟ ತಿಂದವ್ರಿ ಸಾಯಿ. ಇಲ್ಲಿ ಇಷ್ಟೊಂದವೆ ನೋಡು. ಇವು ಗೈಸ್ ಎಂತ ಪಬ್ಲಿಕ್ ಪ್ಲೇಸ್ ನೋಡಿ, ಇದು ಎಷ್ಟು ಜನ ಅವ್ರಿ ನೋಡಿದ್ರಿ. ನೋಡಿ ಹೆಂಗ್ ಕಾಣಿಸುತ್ತಂತ ನಮ್ಮ ಮೈಸೂರು ಬ್ಯೂಟಿ. ಏನ್ ತಗೊಂಡೆ ಅಮ್ಮ? ಏನು ತಗೊಳ್ಳಲ್ಲ ನಾನು, ಏನು ತಗೋತೀನಿ ಬಾ ಸುಮ್ಮನೆ. ಏನ್ ತಗೊಂಡೆ? ಏನು ತಗೋತೀನಿ ಗೈಸ್ ನಮ್ಮಮ್ಮ ಏನೋ ಪ್ಲಾನ್ ಮಾಡ್ಕೊಂಡಿದೆ ಗೈಸ್. ಇಲ್ಲಿ ನಡ್ಕೋಯ್ತಿದಾಗ ರೋಡ್ ಸೈಡ್ ಏನೋ ಕಾಣಿಸ್ತು ಅಂತ ಇಲ್ಲಿ ಏನೋ ತಗೊಳಕ್ ಬಂದಿದೆ ನಮ್ಮವ್ವ. ಅಮ್ಮ 1 ಲಕ್ಷ ಕೊಟ್ಟವನಿ ರಿಬ್ಬನ್ ತಗೊಳಕ್ ಬಂದಿದೆ ನಮ್ಮ ಅಮ್ಮಂದಿರು ಆರ್ ಕ್ರೇಜಿ ಗೈಸ್. ಅವ್ರಿಗೆ ಏನು ಇಷ್ಟ ಐತೆ ತಗೋತಾರೆ. ತಗಮ್ಮ ಗೈಸ್, ಟೈಮು 45 ನಿಮಿಷ ಆಗದೆ, ಇನ್ನು 15 ನಿಮಿಷ ಟೈಮ್ ಅದೇ ಅಷ್ಟೇ. ತಗಮ್ಮ. ವಾ ಓಡೈತಾ ತಗೊಳೋದು ಬೇಡ ಅಂತ. ಬಳೆ ಬೇಡವಂತೆ. ಬಳೆ ಅಲ್ಲೇ ಒಂದು 2 ತಗೋತಲ್ಲ. ನಮ್ಮಪ್ಪ ಏನು ತಗೊಂಡದೆ ಕೇಳಬೇಕು. ನಮ್ಮಪ್ಪ ಅದೆಷ್ಟು ಶಾಪಿಂಗ್ ಮಾಡೋದೆ ಅಮ್ಮ ನೋಡ್ಕೊಬಮ್ಮ ನಿಧಾನಕ್ಕೆ, ಓಡ್ಗಿಡು ಬಿಡ. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ಅವ್ರ ಒಳಗಡೆನವ್ರ ಎಲ್ಲ ಹಾಯ್ ಹಾಯ್ ಹೇಳ್ತಾರೆ. ಅಪ್ಪ ತಗೊಂಡಿಯಪ್ಪ? ಕೈ ನೋವಾಗ್ಬಿಡ್ದ ತಗೋಬ. ವಾ ಏನಾಯ್ತಪ್ಪ? ಅದು ಆಸ್ಪತ್ರೆಗೆ ಏನೋ ಹೋಗವ, ಆಸ್ಪತ್ರೆಗೆ ಬೇಕಾದ್ರೆ ಖರ್ಚು ಮಾಡ್ಕೊ. 1 ಲಕ್ಷ ರೂಪಾಯಲ್ಲಿ 3 ತಗೋಬೇಕಾ? ಒಂದು 5 ರೂಪಾಯಿ ಹೋಯ್ತು ಅಷ್ಟೇ. ಏನೇನು ತಗೊಂಡಿದ್ಯಪ್ಪ? 2 ಬೋನಸ್ ಶರ್ಟ್, ಒಂದು ರೆಡಿಮೇಡ್ ಪ್ಯಾಂಟ್. ಇದು ಪ್ಯಾಂಟ್ ತಗೊಂಡು ರೆಡಿ ಮಾಡಲ್ಲ, ಹೊಲಿಯಾಕ ಹಾಕೊಳ್ಳೋದು, ಅದು ರೆಡಿಮೇಡ್ ಆಗಲ್ಲ. ಪ್ಯಾಂಟ್ಗಳು ಇದು ತಗೊಂಡದೆ ಅಂತ ಗೈಸ್. ಚೆನ್ನಾಗಿರೋದೇ ತಗೊಂಡೇನು ಬಿಡು. ದೊಡ್ಡಪ್ಪನಿಗೆ ಒಂದು ಜೊತೆ 46 ನಿಮಿಷ ಒಂದೇ ತರ ತಗೊಂಡಿರೋದೆ. ಒಂದೊಂದೇ ತರ ತಗೊಡಿಯಪ್ಪ ದೊಡ್ಡಪ್ಪಂಗು ನಿಂಗುವೆ. ಗೈಸ್ ನಮ್ಮ ಅಪ್ಪನ ಪ್ರೀತಿ ನೋಡಿ, ಇಷ್ಟು ವಯಸ್ಸಾಗಿದ್ರು ಅಣ್ಣ ತಮ್ಮದಿರಂದ್ರೆ ಯಾವ ತರ ಅಂದ್ರೆ ಈ ತರ ಇರಬೇಕು. ನಾನ್ ತಗೊಂಡವನಿ ಅನ್ಬಿಟ್ಟು ನಮ್ ದೊಡ್ಡಪ್ಪಂಗು ಒಂದೊಂದ್ ಜೊತೆ ಬಟ್ಟೆ ತಗೊಂಡದೆ. ಸಿಕ್ಕಾಪಟ್ಟೆ ಖುಷಿ ಪಡುತ್ತೆ ಗೈಸ್ ನಮ್ ದೊಡ್ಡಪ್ಪ ಇದೆಲ್ಲ ನೋಡಿದ್ರೆ. ನಂಗೆ ಇಷ್ಟೊಂದು ಖುಷಿ ಆಯ್ತದೆ. ನಮ್ ದೊಡ್ಡಪ್ಪ ಯಾವ ರೇಂಜ್ ಖುಷಿ ಪಡ್ಬೇಡ ನೋಡಿ. ಅಪ್ಪ ನಿಂಗೆ ದೊಡ್ಡಪ್ಪ ಚೂಸ್ ಮಾಡಿದ್ ಬಿಟ್ಟಿದ್ ನೀನ್ ತಗಪ್ಪ. 2ರಲ್ಲಿ ತೋರ್ಸು. ಎಷ್ಟಾಯ್ತು ಇದ್ರದ್ದು ಬಿಲ್ಲು? 3184 ರೂಪಾಯಿ ಆಯ್ತು. ಹಿಡ್ಕೊಂಬಂತ ಕೈ 3184 ರೂಪಾಯಿ. ನಮ್ಮ ಅಪ್ಪನ ಬಟ್ಟೆಗೆ ಜಾಸ್ತಿ ಆಗ್ಬಿಟ್ಟದೆ ನಮ್ಮ ಅಮ್ಮನ ಬಟ್ಟೆಗಿಂತ. ಏನ್ ತಗೊಂಡೆ ಹೇಳಮ್ಮ? ಏನ? ಸ್ಕೂಟ್ರು ಇಲ್ಲೇ ಅದಲ್ಲ. ಸ್ಕೂಟರ್ ಇಲ್ಲೇ ಇದೆ. ಏನ್ ತಗೊಂಡೆ? ಫ್ರಿಜ್ಜು ಗೈಸ್. ಇವಾಗ ಫ್ರಿಜ್ ತಗೊಳಕ್ ಹೋಗ್ತಿರೋದು. ಬೇಕಾದಷ್ಟು ನೋಡಿ ಫ್ರಿಜ್ಗಳು. ಗಾಡಿ ತಗೋಬ. ಅಮ್ಮ ಹಂಗಾರಿ ಇಲ್ಲೇ ಮಡಗ್ಬಿಡವ ಇದು ಇದೆಲ್ಲನೂ ಅಲ್ಲಿ ಫ್ರಿಜ್. ಇನ್ನೊಂದು 15 ನಿಮಿಷ ಅಷ್ಟೇ ಅದೇ ಗೈಸ್ ಟೈಮು. ಗೈಸ್ ಇವಾಗ ಕರೆಂಟ್ಲಿ ನಾವು ಇಷ್ಟೊಂದು ಶಾಪಿಂಗ್ ಮಾಡವಿ. ಹೆಚ್ಚು ಕಮ್ಮಿ ಎಷ್ಟು ಹೋಗೋದೇ ಗೊತ್ತಿಲ್ಲ, ಒಂದು 10-15 ಸಾವಿರ ಮೇಲೆ ಹೋಗಿರ್ಬೇಕು ಅನ್ಸುತ್ತೆ. ಇನ್ನೂ 85 ಸಾವಿರ ಅದೇ. ಫ್ರಿಜ್ ಅಂಗಡಿಗೆ ಬೇರೆ ಕರ್ಕೊಯ್ತದೆ ನಮ್ಮವ್ವ. ಏನ್ ತಗೊಂಡದ್ ನೋಡ್ಬೇಕು. ಶಶಿಕಲಾ ಓಡ್ಬೋ ಏನಕ್ಕವ? ಏನೇ ಬಾ ಓಡ್ ಪೂರ ಆಯ್ತು. ಒಂದು ಇಟ್ಕೊತ ಒಂದು ನಮ್ಮ ಅಮ್ಮಂಗೆ ಇಡ್ಕೊಳಕೈತಲ್ಲ ಅಂತ 15 ಕೊಟ್ಟು ಇಟ್ಕೊತ. ಒಂದು ಸ್ವಲ್ಪ ಕೊಡು. ಇನ್ನೊಂದು 13 ನಿಮಿಷ ಇರಂಗದೆ ಅಷ್ಟೇ. ಓಡು. ನಮ್ಮಪ್ಪ ಅಲ್ಲಿ ಮುಂದಕ್ಕೆ ಓಡ್ ಉಂಟಾಗಿರುತ್ತೆ ಗೈಸ್. ನಾವೆಲ್ಲ ಒಂದೊಂದು ಹೆಜ್ಜೆ ಹಾಕೋದಕ್ಕೆ ನಮ್ಮಪ್ಪ ನಡ್ಕೊಂಡೇ ಹೋಗೋದಾದ್ರೆ ಹಿಂಗೆ ಹೋಯ್ತು ಗೈಸ್. ಹಿಂಗೆ ಅದಕ್ಕೆ ಬೇಗ ಉಂಟಾಯ್ತು ನಮ್ಮಪ್ಪ. ಬೊಮ್ಮ ಓಡ್ಬಾ. ಪಾಪ ನಮ್ಮಮ್ಮ ನಡೆಯಕ್ಕೆ ಒದ್ದಾಡ್ತದೆ. ನಮ್ಮ ಅಪ್ಪನ ಕೈ ನೋವು. ಫ್ರಿಜ್ಜು ಟಿವಿಗಳೆಲ್ಲ ಅದೇ. ಟಿವಿ ನಮ್ಮ ಮಟ್ಟಿಲ್ಲ ಅದೇ. ಇವಾಗ ಫ್ರಿಜ್ ತಗೊಳ್ಳೋದೆ. ಎಷ್ಟು ರೂಪಾಯಿ ಸರ್ ಇದು ಫ್ರಿಜ್ಜು? 17,000 17,000 ಸ್ಟಾರ್ಟ್. 17,000 ರೂಪಾಯಿಂದ ಇದು ದುಡ್ಡು. ಮತ್ತೆ ಇಲ್ಲಿ ಫಸ್ಟ್ ನಿಂಗೆ ಯಾವ ಚಾಯ್ಸ್ ಯಾವ್ದು ಬೇಕು ನೀನು ಚಾಯ್ಸ್ ಮಾಡಮ್ಮ.
ಫ್ರಿಜ್ ತಗೊಂಡು ಇಷ್ಟಕ್ಕೆ ಟೈಮ್ ನೋಡವ ಹೆಂಗೈತೆ. ಫ್ರಿಜ್ ಅಂಗಡಿಗೆ ಹೋಗಿದ್ದು. ಫ್ರಿಜ್ಜು ಅಪ್ಪ ಅದು 23,490 ರೂಪಾಯಿ ಕಣಪ್ಪ. ಎಕ್ಸಾಕ್ಟ್ ಪ್ರೈಸ್ ಅದು ಸೇಮ್ ಅದೇ ಥರ 2 ಸ್ಟಾರ್ಸ್ 2 ಸ್ಟಾರ್ಸ್ ಆನ್ಲೈನಲ್ಲಿ ಅದು ಆನ್ಲೈನ್ ಸೇಮೇ ಇರ್ತದೆ ಗೈಸ್. ನಾವು ಫ್ರಿಜ್ ಅಂಗಡಿಗೆ ಹೋಗಿದ್ವಲ್ಲ, ಫ್ರಿಜ್ ಅಂಗಡಿಲಿ ಇದು ಆನ್ಲೈನಲ್ಲೇ ಬುಕ್ ಮಾಡ್ಬಿಡೋಗ್ಬಿಡು. ಆನ್ಲೈನಲ್ಲೇ ಪೇ ಮಾಡಿಬಿಟ್ರೆ ಈಗ ಗಂಡು ಬಂದ್ಬಿಡ್ತಾನೆ ಬರೋಳ್ಬಿಟ್ಟಿಲ್ಲ. ಇರು ಕೇಳ್ತೀನಿ ಹಂಗಾರೆ ಬೇಡ ಅಂದ್ಬಿಟ್ಟು ನಾವನ್ನ ನೋಡಿ ಕೇಳ್ಬಿಡು. ಆನ್ಲೈನಲ್ಲೇ ಬುಕ್ ಮಾಡಿಬಿಡು ಗೈಸ್. ಫ್ರಿಜ್ ತಗೋಬೇಕು ಅಂದ್ಬಿಟ್ಟು ಯಾರಿಗೋ ಆಟೋದವನಿಗೂ ಬುಕ್ ಮಾಡಿಬಿಟ್ಟು ನಾನು ನಮ್ಮೂರವನಿಗೆ ಅದು ಕ್ಯಾನ್ಸಲ್ ಮಾಡಬೇಕು ಇವಾಗ. ಆನ್ಲೈನಲ್ಲ ಗ್ಯಾರಂಟಿನೂ ಇರುತ್ತೆ ಗೈಸ್. ಅಲ್ಲಿ ಸುಮ್ಮನೆ ಫ್ರಿಜ್ಗೆ ಇಲ್ಲಿ 33 ಅವ್ರು ಹೇಳಿದ್ದು 33, ಬಟ್ ಆ್ಯಕ್ಚುಲಾಗಿ ಇಲ್ಲಿ ತೋರಿಸ್ತಾ ಇರೋದು 24,490 ಏನೋ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಖರ್ಚು ಮಾಡೋ ದುಡ್ಡನ್ನ ನಮ್ಮ ಅಮ್ಮನ ಕೈಯಲ್ಲೇ ಇಲ್ಲೇ ಕೈಯಾರೆ ಆನ್ಲೈನಲ್ಲೇ ಫ್ರಿಜ್ ಬುಕ್ ಮಾಡಿಸ್ಬಿಡ್ತೀನಿ. ಮಾಡಿಸ್ಬಿಡು ಮತ್ತೆ ಈಗ ಹಂಗೆ ಮಾಡಿಸ್ಬಿಟ್ರೆ ಬೆಸ್ಟ್. ಮಾಡಿಸ್ಬಿಡು ಮತ್ತೆ ಈಗಲೇ. ಹಾಂ ಅಮ್ಮ ನಿಂಗೆ ಯಾವ ಫ್ರಿಜ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡಮ್ಮ, ಅದೇ ತೆಗೆದು ಬುಕ್ ಮಾಡಿಬಿಡ್ತೀನಿ. ಈಗಲೇ ಮಾಡ್ಬಿಡು ಅಂತ. ಹ್ಞೂ ಗೈಸ್. ಇನ್ನು ಟೈಮಿಂಗ್ಸ್ ಎಷ್ಟಾದೆ ಅಂದರೆ ಗೈಸ್ ತೋರಿಸ್ತೀನಿ ರೀ. ಟೈಮಿಂಗ್ಸ್ 54 ನಿಮಿಷ ಆಗ್ಬಿಟ್ಟದೆ. ಇನ್ನು 6 ನಿಮಿಷ ಇರೋದು. ಈ ಫ್ರಿಜ್ ಓಕೆಮ್ಮ ಗೈಸ್. 27,000 ರೂಪಾಯಿ ಫ್ರಿಜ್ ಸರ್ ಅಮ್ಮ. ಈ ಫ್ರಿಜ್ ಇದು ಗೈಸ್ ನಮ್ಮಮ್ಮ 27,000 ರೂಪಾಯಿದು ಫ್ರಿಜ್ ಸೆಲೆಕ್ಟ್ ಮಾಡಿದೆ. ಬೇರೆ ಕಲರ್ ಬೇರೆ ಬೇಕಾ? ಕಲರ್ ಇದೆ ಕಣಮ್ಮ ಬರೋದು. ಅಲ್ಲಿ ತೋರಿಸಿದೆ, ಅಲ್ಲಿ ತೋರಿಸಿದ್ದು ಇದೆ ಗೈಸ್. ಇದೆ ಕಣಮ್ಮ. ಇದು ಓಕೆನಾ? ಯಾವ್ದಾದ್ರು ಹೆಸರು? ಎಲ್ ಜಿ ಕಂಪ್ನಿ ಸಕ್ಕದಾಗಿದೆ ಗೈಸ್. ಒಂದು ಫ್ರಿಜ್ ಆನ್ಲೈನಲ್ಲೇ ಬುಕ್ ಮಾಡಿಬಿಡ್ತೀವಿ. ಇದೇ ಬೆಸ್ಟು ಅಂತಿದ್ದೀನಿ ನನ್ನ ಪ್ರಕಾರ. ಯಾಕಂದರೆ ಅಲ್ಲಿ ಸುಮ್ಮನೆ ಅವೆಲ್ಲ 7,000 8,000 10,000 ಡಿಫ್ರೆನ್ಸ್ ಇರುತ್ತೆ. ಸುಮ್ಮನೆ ವೇಸ್ಟ್. ಅದ್ರ ಬದಲು ಇದೇ ಬೆಸ್ಟು. ಇಲ್ಲಿ ಬುಕ್ ಮಾಡ್ತೀವಿ ಕಣಮ್ಮ. ಓಕೆನಾ ಅಮ್ಮ? ಖುಷಿ ನೀವು ನಾವು ಆನ್ಲೈನ್ ನಂಬಮ್ಮ. ಆನ್ಲೈನಲ್ಲಿ ಏನಿಲ್ಲ ಕಣಂತೆ, ಯಾವ ಫೇಕು ಮಾಡಲ್ಲ ಕಣಂತೆ. ಸೊ ಇಲ್ಲ, ಟೋಟಲ್ ಪ್ರೈಸ್ ನಾವು ಮಾಡ್ತಾ ಇರೋದು 26,559 ರೂಪಾಯಿ ಮೈನಸ್ ಗೈಸ್. ಟೋಟಲ್ ನಮ್ಮಮ್ಮ ಖರ್ಚು ಮಾಡಿದ್ದು ಇಷ್ಟು ರೂಪಾಯಿ ಆಗದೆ ಗೈಸ್. ಬುಕ್ ಆಗದೆ, ಪೇನು ಆಗದೆ 26,490 ರೂಪಾಯಿ ಇಷ್ಟು ಗೈಸ್ ನಮ್ಮಮ್ಮ ಖರ್ಚು ಮಾಡಿದ್ದು. ಇನ್ನು ಎಷ್ಟು ನಿಮಿಷ ಟೈಮಿಂಗ್ಸ್ ಐತೆ ಅಂದರೆ 58 ನಿಮಿಷ ಆಗದೆ. ಇನ್ನು 2 ನಿಮಿಷ ಇರೋದು ಟೈಮಿಂಗ್ಸು. 2 ನಿಮಿಷ ಅಮ್ಮ ಟೈಮಿಂಗ್ಸ್ ಇರೋದು ನಿಮಗೆ. ಕರೆಕ್ಟಾಗಿ ಆಯ್ತಾ? ಎಕ್ಸ್ಟ್ರಾ ಒಂದು 10 ನಿಮಿಷ ಟೈಮ್ ಕೊಡ್ತೀನಿ ಗೈಸ್. ಎಕ್ಸ್ಟ್ರಾ ಒಂದು 10 ನಿಮಿಷ ಟೈಮ್ ಕೊಟ್ಬಿಡವ. ಬೇರೆ ಏನೇನು ಬೇಕು ತಗೊಬಿಡಪ್ಪ. ಎಷ್ಟಾಯ್ತು? ಏನು 27,000 ಇದು ಫ್ರಿಜ್ಜು. ನನ್ಗೆ ಯಾಕಂದ್ರೆ ನಿಮ್ಗೆ ಎಲ್ಲ ಹೊಡಿಸ್ಕೊಂಡೆ. 15,000 ನೋಡಿ. ಎಲ್ಲಿ ಹೊಡಿಸ್ಕೊಂಡ್ಯಪ್ಪ? ಒಳಗಡೆ ಗೈಸ್ ನಮ್ಮ ಅಪ್ಪ ಕೈಗೆ ಏನು ಹೊಡಿಸ್ಕೊಬಿಟ್ಟದಂತೆ. ಊಟ ಗೀಟ ಮಾಡ್ಕೋಗಲ್ವಪ್ಪ? ಊಟ ಗೀಟ ಏನು ಬೇಡ ಕಣ. ಏನು ಅಡುಗೆ ಮಾಡೋಕ್ಕಾಗಲ್ಲಪ್ಪ, ಸುಸ್ತಾಗದಪ್ಪ. ಇಲ್ಲಿ ಏನಾರು ತಿಂಕ ಬಿಡವ ಬಪ್ಪ. ಫ್ಯಾಮಿಲಿ ಜೊತೆ ಔಟಿಂಗ್ ಒಂದ್ಸತಿ ಡಿನ್ನರ್ ಬಪ್ಪ. ಆಯ್ತು ತಿಂತ ಇರಿ ನೋಡ್ರಿ ಗೈಸ್. ಒಟ್ಟು ಫ್ರಿಜ್ದು ಒಂದು 27,000 ಲೆಕ್ಕ ಹಾಕೊಂಡ್ರು. ಇವ್ರು ಅಷ್ಟು ಒಂದು 50,000 ಹೋಗಿರ್ಬೇಕು ಅನ್ಸುತ್ತೆ. ಒಂದು 50,000 ಖರ್ಚಾಗಿದ್ದವ. 45ರಿಂದ 50,000. ಇನ್ನು ಅದಕ್ಕೂ ಮೀರಿ ಇನ್ನೊಂದು 10,000 ಏನೋ ಖರ್ಚು ಮಾಡ್ಬೋದೇನೋ. ಅಷ್ಟು ಆಗಲ್ಲ ಅನ್ಸುತ್ತೆ. ನೀನು 10 ನಿಮಿಷಕ್ಕೆ ಇನ್ನು ಅಮ್ಮ ಇನ್ನೇನು ಬೇಕು? ಕಾರ್ ಬೇಕಾ? ಕಾರ್ ಬರ್ತದೆ ಅಂತ. ಕಾರ್ ಬರ್ತದೆ. ಇದೇನು ಖರ್ಚು ಮಾಡಿ ಇನ್ನೇನು ಬೇಕು? ಈಗ ಮುರಳಿಕಪ್ಪೆಲ್ಲ ಅಲ್ಲಿ ಊಟ ಮಾಡ್ಸೋದು ಗೈಸ್. ಒಂದು ಊಟ ಮಾಡ್ಬೇಕು ಇವಾಗ. ಇಲ್ಲಿಗೆ ಚಾಲೆಂಜ್. ನಮ್ಮಮ್ಮ ಒಂದು ರೇಂಜ್ ಗೆದ್ದಿದೆ ಸೋತಿದೆ ಅನ್ಸುತ್ತಮ್ಮ ನಿಮಗೆ? ಗೆದ್ದೀನಿ ಅನ್ಸುತ್ತಾ? ಗೆದ್ದಿದ್ದೆ. ಪೇಪರ್ ತಗೋಬಂದು ನಾಗೇಂದ್ರ ಅಂಗಡಿ ನಾನು ಸರ್ದಿ ಅದು ಗೊಬ್ಬರ ತಕ ಇಡ್ಕ ನಡಿ. ನನ್ನ ಕೈ ಸರಿ. ನಿಂಗೆ ಎಷ್ಟು ಗೊಬ್ಬರಕ್ಕೆ ಎಷ್ಟು ಬೇಕಾದ? ಗೊಬ್ಬರ ಪೇಪರು 25 ಒಂದು 8 33,000 ರೂಪಾಯಿ ಬೇಕಣಪ್ಪ. 33,000. ಅಲ್ಲಿ ನಿನ್ ಜಾಬಲ್ಲಿ ಎಷ್ಟಿದ್ದು ಲೆಕ್ಕ ಹಾಕೋಂಗೆ? ಲೆಕ್ಕ ಹಾಕ್ತಿ ಎಷ್ಟಿರ್ಬೋದು? 34,000 ಅದು. ಹಾಂ, ಅದ್ರಲ್ಲಿ 1,000 ನಂಗೆ ಕೊಡಪ್ಪ. 1,000 ನಂಗೆ ಕೊಡಪ್ಪ ಇವಾಗಲೇ. ಗೈಸ್ ಈ ಟೈಮ್ ಇಲ್ಲೇ ಫ್ರಿಜ್ ದುಡ್ಡು ಆನ್ಲೈನಲ್ಲಿ ಪೇ ಮಾಡೋನೆ ಗೈಸ್. ಫ್ರಿಜ್ ದುಡ್ಡು ಆನ್ಲೈನಲ್ಲಿ ಪೇ ಮಾಡ್ದಂಗೆ ಆಯ್ತು. ನಮ್ಮ ಅಪ್ಪಂಗೆ ರೈತ ಆಗಿರೋದಕ್ಕೆ ನಮ್ಮ ಅಪ್ಪಂಗೆ ಎಷ್ಟಪ್ಪ ನಿಂಗೆ ಕೊಟ್ಟಿರೋದು? 33 ಗೈಸ್. ನಮ್ಮ ಅಪ್ಪಂಗೆ 33,000 ಡಮ್ಮು. ಹತ್ತತ್ರ 50 60 83,000 ಸಮಥಿಂಗ್ ಖರ್ಚಾದಂಗೆ ಐತೆ ಒಟ್ಟಿನಲ್ಲಿ 1 ಅವರ್ಗೆ. ನಮ್ಮ ಅಪ್ಪ ಇಲ್ಲೇ ಡೀಲ್ ಮಾಡ್ಕೊಬಿಡ್ತು. ನಮ್ಮ ಅಪ್ಪನ 33,000 ಜಾಬ್ ಒಳಗಡೆ ಇಟ್ಕೊಂಡದೆ. ಇವಾಗ ಟೋಟಲ್ ಆಗಿ ನಾವು 1 ಅವರ್ಗೆ ಇಷ್ಟು ಖರ್ಚು ಮಾಡ್ದಂಗೆ ಆಯಿತು. ಬಟ್ ನಮ್ಮ ಅಪ್ಪ ಖರ್ಚು ಮಾಡಬೇಕಿತ್ತು, ಆದರೆ ಅದು ಊರಲ್ಲೆಲ್ಲ ಗೊಬ್ಬರ ಸಿಗೋದಲ್ವಾ. ಸೊ ಅದಕ್ಕೋಸ್ಕರ ದುಡ್ಡೇ ಕೊಟ್ಬಿಡ್ತೀನಿ ಗೈಸ್. ಸರಿ ನಡಿಯಪ್ಪ. ನಮ್ಮಪ್ಪ ಫಾರ್ಮರ್ ಅಲ್ವಾ, ನಮ್ಮಪ್ಪ ರೈತ ಆಗಿರೋದಕ್ಕೆ ಅದ್ರ ಐಟಮ್ ಮಾತ್ರ ತಗೊಂಡಿದೆ. ನಮ್ಮಮ್ಮ ಸೋಕಿ ವಾಲಿ ಆಗಿರೋದಕ್ಕೆ ಸೀರೆ ಗೀರೆ ತಗೊಂಡಿದೆ. ಇಷ್ಟಾಗಿತ್ತು ಗೈಸ್ ಈ ಚಾಲೆಂಜ್ ವಿಡಿಯೋ. ಹೆಂಗನ್ನಿಸ್ತು? ಒಟ್ನಲ್ಲಿ ಒಂದು ರೇಂಜ್ ಗೆದ್ಬಿಟ್ರು ಗೈಸ್. 1 ಲಕ್ಷ ಹೇಳಿದ್ವಿ, ಒಂದು 17,000 ಉಳಿಸ್ದಂಗೆ ಆಯಿತು ಅನಿಸುತ್ತೆ ನನ್ನ ಪ್ರಕಾರ ಇವರು.
ಶಶಿಕಲಮ್ಮ ಖುಷಿನಾ? ಖುಷಿ ಅಂದಂಗಾಯ್ತು, ತುಂಬ ಖುಷಿ ಆಯ್ತು, ತುಂಬ ಖುಷಿ ಆಯ್ತು, ತುಂಬ ಥ್ಯಾಂಕ್ಸು. ಮನೇಲಿ ಊಟ ಅಡುಗೆ ಮಾಡೋರು ಇಲ್ಲಿಂದ ನಮ್ಮ ಶಶಾಂಕ್ ಇಲ್ಲಿಂದನೇ ಗೈಸ್ ಅಡುಗೆ. ಇವತ್ತು ಅಡುಗೆ ಮಾಡಲ್ವಂತೆ. ಅಪ್ಪ ಖುಷಿ ಆಯ್ತಪ್ಪ? ಖುಷಿ ಆಯಿತು. ಆಫ್ ಮಾಡಪ್ಪ ನಂದು ಏಕಪ್ಪ. ಅಪ್ಪ ಜನಗಳು ನೋಡ್ತಾರೆ, ಗಿನ್ಗಳು ನೋಡ್ತಾರೆ. ಹೆಂಗಪ್ಪ ನಾವು ಇರೋದೇ ನಾವು ಈ ಫೀಲ್ಡಲ್ಲಿ ಇದ್ದೀವಿ ಅಂದರೆ ಯಾರಿಗೂ ನೋಡ್ಕೊಂಡ್ರೆ ನೋಡ್ಕೊಳ್ಳಿ. ಇಲ್ಲಿ 150 ಜನ 200 ಜನ ನೋಡ್ತವ್ರೆ ಗೈಸ್ ನಾನು ವೀಡಿಯೋ ಮಾಡ್ಕೊ ಹೋಗ್ತಿದ್ರೆ. ಬಟ್ ಅಲ್ಲಿ ಲಕ್ಷಾಂತರ ಜನ ನೋಡ್ತಾರೆ. ನಿಮಗೆ ಅವಮಾನ ಮಾಡಬಾರ್ದು. ನಾವಿಲ್ಲಿ ಎಸಿಟೇಟ್ ಮಾಡ್ಕೊಂಡು ಅಂದರೆ ಭಯಗಿಯ ಪಟ್ಕೊಂಡು ಊಟ ಮತ್ತು ವೀಡಿಯೋ ಮಾಡೋಕ್ಕೆ ಅದಕ್ಕೆಲ್ಲ ಹಂಗೆ ಮಾಡಿದ್ರು. ಅಪ್ಪ ಸರಿ ಕಣಪ್ಪ. ಅಪ್ಪ ಹೇಳಪ್ಪ. ಖುಷಿ ಆಯ್ತೇನಪ್ಪ? ಖುಷಿ ಆಯಿತು ಕಣಪ್ಪ. ಎಷ್ಟು ಖುಷಿ ಆಯ್ತಪ್ಪ? ಎಷ್ಟು ಖುಷಿ ಆಯ್ತಪ್ಪ? ಎಷ್ಟು ಅಂದ್ರೆ ಹೇಳ್ಕೊಳಕ್ಕಾಗದಿಷ್ಟು ಖುಷಿ ಆಯ್ತು. ಹೇಳ್ಕೊಳಕ್ಕಾಗದಿಷ್ಟು ಖುಷಿ ಆಯ್ತು. ನಮ್ಮಪ್ಪ ಸಿಕ್ಕೋಡೆ ಬಿಸಿ ಬಿಟ್ಬಿಡೋರಂತೆ. ನಮ್ಮ ಅಮ್ಮನಂತೂ ಬಿಡಿ. ವಾ ಗೈಸ್ ಈ ಪಾತ್ರೆ ಹಿಡ್ಕೊಂಡು ಬರೋಗಂಟ ಗೈಸ್ ಪೂರ್ತಿ ಟೈಮ್ ಮುಗ್ದದೆ ಇವಾಗ. ಇವ್ರು ಖರ್ಚು ಮಾಡಿದ್ದು ಹತ್ತತ್ರ ಒಂದು 80,000 85,000 ಮೋಸ್ಟ್ ಅಷ್ಟು ಖರ್ಚು ಮಾಡಿರ್ಬೋದು ಅನ್ಕೋತೀನಿ. ಅಷ್ಟೇ ಗೈಸ್ ಆಗಿದ್ದು. ಒಂದು 80-85 ಖರ್ಚು ಮಾಡೋರೆ. ಇನ್ನು ಮಿಕ್ಕಿದ್ದೆಲ್ಲ ನಂಗೆ ಉಳ್ಕೊಂಡದೆ. ಎಷ್ಟಾಯಿತು ಅಂತ ಇನ್ನೂ ಲೆಕ್ಕ ಹಾಕಿಲ್ಲ. ವೀಡಿಯೋ ಮಾಡಬೇಕಾದ್ರೆ ಕರೆಕ್ಟಾಗಿ ಎಷ್ಟಾಯಿತು ಅಂತ ಲೆಕ್ಕ ಹೇಳ್ತೀನಿ ಕೊನೆಯಲ್ಲಿ. ಗೈಸ್ ಕೊನೆಗೂ ಒಟ್ಟಿಗೆ ಬಂದೋ. ಯಪ್ಪ ಗಾಡಿ ಮೇಲೆ ಅಷ್ಟೊಂದು ಐಟಮ್ ಎಲ್ಲ ಏರ್ಕೊಬರೋದು ಸುಲಭದ ಮಾತು ಅಲ್ವೇ ಅಲ್ಲ. ನಮ್ಮವು ಕಾರ್ ತಗೊಂತ ನಮ್ಮವನ ಕೈಯೆಲ್ಲ ಸರ್ತಕೊಬಿಟ್ಟದೆ. ಹಂಗಂತೂ ಈ ಭುಜ ಎವ್ವಿ ನೋವು ಬಂದ್ಬಿಡ್ತು ಅಂದ್ಕೊಳ್ಳಿ. ಗಾಡಿ ನಿಧಾನ ಓಡಿಸಿ ಗಾಡಿ ಹಿಡ್ಕೊಂಡು ಹಿಡ್ಕೊಂಡು ಶಿಷ್ಯ. ಓಹೋ ಮಗ ಕ್ರೀಮ್ ಹಚ್ಚಿರ್ಬೇಕು ಈ ಮುದವಿ. ಗೈಸ್ ನಮ್ಮ ದೊಡ್ಡಮ್ಮಂಗೆ ನಾಳೆ ಸರ್ಪ್ರೈಸ್ ಆಗಿ ತಂದಿರೋದನ್ನ ಗಿಫ್ಟ್ ಆಗಿ ಕೊಡ್ತೀವಿ. ನಮ್ಮ ದೊಡ್ಡಮ್ಮಂಗೆ ನಮ್ಮ ಅಮ್ಮನ ಕೈಲಿ ಕೊಡಿಸ್ತೀನಿ, ನಮ್ಮ ಅಪ್ಪನ ಕೈಲಿ ನಮ್ಮ ದೊಡ್ಡಪ್ಪಂಗೆ ಕೊಡಿಸ್ತೀನಿ. ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ಕಂಟೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ನಿಮಗೆ ಇದೇ ಥರ 1 ಅವರಲ್ಲಿ 1 ಲಕ್ಷ ಕೊಟ್ಟಿದ್ರೆ ನೀವು ಏನೇನು ಖರ್ಚು ಮಾಡ್ತಿದ್ರಿ ಎಲ್ಲ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಕಂಟೆಂಟು ಅಂತ ನಂಗೆ ಅನಿಸ್ತು. ಮತ್ತು ಇದೇ ಥರ ಕಂಟೆಂಟ್ ಬೇಕು ಅಂದರೆ ಮತ್ತು ಇನ್ನೂ ಯಾವ್ಯಾವ ಚಾಲೆಂಜ್ ಮಾಡ್ಬೋದು ಅಂತ ಎಲ್ಲ ಕಮೆಂಟ್ ಮಾಡಿ. ಎಲ್ಲ ಮಾಡ್ತೀನಿ ಗೈಸ್. ನೀವು ಹೇಳೋ ಕಮೆಂಟಲ್ಲಿ ಏನೇನು ನೀವು ಕಮೆಂಟ್ ಮಾಡಿ, ನಾನು ಆ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ. ಮತ್ತೆ ಅದರಲ್ಲಿ ನನಗೆ ಎಕ್ಸಾಕ್ಟಾಗಿ ಖರ್ಚಾಗಿರೋದು 71,113 ರೂಪಾಯಿ. ಬಟ್ ಆದರೆ ಅಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ವಲ್ಲ. ಒಂದು ಅಂದಾಜ್ ಮೇಲೆ ಒಂದು 80,000 ಅಂತ ಹೇಳ್ಬಿಟ್ಟವನಿ. ಬಟ್ ಆ್ಯಕ್ಚುಲ್ ಆಗಿ ಖರ್ಚಾಗಿರೋದು 71,113 ರೂಪಾಯಿ. ಇವಾಗ ಲೆಕ್ಕಕ್ಟಾಗಿ ಗೊತ್ತಾಯಿತು. ಇಲ್ಲಿ ನೋಡ್ಕೊಳ್ಳಿ ಇಷ್ಟು ಖರ್ಚಾಗದೆ. ಅಲ್ಲಿ ಗೊತ್ತಿಲ್ಲ ಹೇಳ್ಬಿಟ್ಟವನಿ ಅಷ್ಟೇ. ಬಟ್ ಇಷ್ಟೇ ಖರ್ಚಾಗಿರೋದು ಇವಾಗ. ಈ ವಿಡಿಯೋ ನೋಡಿದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ. ನೆಕ್ಸ್ಟ್ ವಿಡಿಯೋ ಸರ್ಪ್ರೈಸ್ ವಿಡಿಯೋ ಆಗಿರುತ್ತೆ. ನಮ್ಮ ದೊಡ್ಡಮ್ಮನ ಎಕ್ಸ್ಪ್ರೆಷನ್ ಸಕ್ಕದಾಗದೆ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಪೂರ್ತಿನೂ. ನೆಕ್ಸ್ಟ್ ವಿಡಿಯೋ ನೋಡಿ ಅಷ್ಟೇ.